ಉಡುಪಿದಾಗ ಆಗಿದ್ದ ಇದು ಒಂದು ಹಾಂಟೆಡ್ ಇನ್ಸಿಡೆಂಟ್. ಈ ಸ್ಟೋರಿ ಆಕ್ಚುಲಿ ನಂಗೆ ರೆಡಿಟ್ದಾಗ ಸಿಕ್ಕಿದ್ದ. ಉಡುಪಿದಾಗಿರೋ ನಿಶಾಂತ್ ಅವ್ರ ಮನ್ಯಾಗ ಕಸಿನ್ಸ್ ಬಂದಿರ್ತಾರ ವೆಕೇಶನ್ ಅಂತ ಹೇಳಿ. ಅವ್ರಿಗೆಲ್ಲರಿಗೂ ತಮ್ಮ ಮನಿ ಕಡೆ ಇರೋ ಬೀಚಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಿಶಾಂತ್ ಅವ್ರು ಪ್ಲಾನ್ ಮಾಡ್ತಾರ. ಆ ಪ್ಲಾನ್ ತಕ್ಕಂಗ ಈವ್ನಿಂಗ್ ಟೈಮ್ ಎಲ್ಲರೂ ಅಲ್ಲಿ ಹೋಗಿ ಬೀಚ್ದಾಗ ಆಟ ಆಡ್ತಿರ್ತಾರ. ಅವಾಗ ಸ್ವಲ್ಪ ಜನ ರೋಡ್ ಪಾಸ್ ಮಾಡಿ ಅಲ್ಲೇ ಫಾಸ್ಟ್ ಫುಡ್ ತಿನ್ಕೊಂಡು ಕುಂತಿರ್ತಾರ. ಅವಾಗ ನಿಶಾಂತ್ ಅವ್ರ ಒಬ್ರು ಕಸಿನ್ಸಿಗ ಉಸುಕ್ ಒಳಗ ಒಂದ್ ಡಾಲ್ ಸಿಕ್ತೈತಿ. ಅವ ಅದನ್ನ ಎತ್ಕೊಂಡ ರೋಡ್ ಸೈಡ್ದಾಗ ತಿಂತಿದ್ದ ಅವ್ರ ಕಸಿನ್ಸ್ ಕಡೆನ ಬರ್ತಾನ. ಆ ಡಾಲ್ ನೋಡಾಕ ಚಲೋನೇ ಇರ್ತೈತಿ, ಯಾ ಡ್ಯಾಮೇಜ್ ಇರಂಗಿಲ್ಲ. ಅದ್ರ ಸಂಬಂಧ ಅವ್ರ ತಮ್ಮ ಮನಿಗ್ ತಗೊಂಡ್ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ತಾರ. ಈಗ ಆ ಬೀಚ್ ಬಿಟ್ಟ ಅವ್ರ ಮನಿ ಕಡೆ ಹೋಗೋಬೇಕಾರ ಆಲ್ರೆಡಿ ಕತ್ಲಾಗಿರ್ತೈತಿ. ಆ ದಾರಿದಾಗ ಯಾರು ಇರಂಗಿಲ್ಲ. ಸ್ಟ್ರೀಟ್ ಲೈಟ್ಸ್ ನೋಡು ಇವ್ರು ಆಟ ಆಡ್ಕೊಂಡು ಮುಂದ್ ಸಾಕ್ತಿರ್ತಾರ. ಅವಾಗ ನಿಶಾಂತ್ ಅವ್ರಿಗೆ ಒಂದ್ ವಿಚಿತ್ರ ಶಬ್ದ ಕೇಳ್ತೈತಿ. ಅದ್ರ ಬಗ್ಗೆ ಅವ್ರ ಕಸಿನ್ಸಿಗೆ ಯಾರಿಗೂ ಹೇಳಂಗಿಲ್ಲ. ಅವ್ರು ಯಾವ್ದೋ ಒಂದ್ ಸಣ್ಣ ಹುಡುಗಿ ಅಳು ಶಬ್ದ. ಮುಂದ ಆ ಶಬ್ದ ಹಗರ್ಕ ಎಲ್ಲಾ ಕಸಿನ್ಸಿಗೂ ಕೇಳಾತ್ ಬಿಡತಂತ. ಎಲ್ಲಾರು ಇದ್ರ ಬಗ್ಗೆ ಮಾತಾಡ್ಕೊಳತ್ರ. ಹಿಂತಿರುಗಿ ನೋಡಿದಾಗ ಯಾರು ಇರ್ಲಿಲ್ಲ. ಅವ್ರು ಎಷ್ಟು ದೂರ ಹೋದ್ರು ಆ ಶಬ್ದ ಇನ್ನೂ ಮಟ್ಟ ಅವ್ರು ಕೇಳತ್ತಿತ್ತು. 5-10 ನಿಮಿಷದಾಗ ಮನಿ ಮುಟ್ಟೋ ಆ ದಾರಿ ಈಗ ಅರ್ಧ ತಾಸ ಆದ್ರೂ ಅವ್ರ ಮನಿ ಮುಟ್ಟಾತಿರ್ಲಿಲ್ಲ. ಅವ್ರಿಗೆಲ್ಲರಿಗೂ ಈಗ ಹೆದರ್ಕಿ ಶುರು ಆಗದ್ ಬಿಟ್ಟಿತ್ತ. ಆ ದಾರಿ ಈಗ ಬಹಳ ದೊಡ್ಡದಾಗತ್ ಬಿಟ್ಟಿತ್ತ. ನಿಶಾಂತ್ ಅವ್ರಿಗೆ ಆ ಟೈಮ್ದಾಗ ಕಣ್ಣು ಹೋಗಿದ್ದ ಆ ಡಾಲ್ ಮೇಲೆ. ಕೂಡ್ಲೆ ಕಸಿನ್ ಕೈಯಾಗಿರೋ ಆ ಡಾಲ್ ಅನ್ನ ಕಿತ್ಕೊಂಡ ದೂರ ಎಸೆದ್ ಬಿಟ್ರು. ಅವಾಗ ನೋಡ್ರಿ ಜೋರ್ ಗಾಳಿ ಅವ್ರ ಮ್ಯಾಲ್ ಬೀಸ್ಬಿಡ್ತಂತ. ಹಿಂತಿರುಗಿ ನೋಡಿದಾಗ ಒಂದ್ ಸಣ್ಣ ಹುಡ್ಗಿ ನೆರಳ ಅವ್ರ ಕಡೆ ಓಡ್ಕೊಂಡ್ ಬಂತಂತ. ಇದನ್ ಕಂಡ ಎಲ್ಲಾ ಕಸಿನ್ಸ್ ಮನಿ ಕಡೆ ಓಡಿದ್ರ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮನಿನೂ ಮುಟ್ಟಿದ್ರ. ಬಟ್ ನೆಕ್ಸ್ಟ್ ಡೇ ಎಲ್ಲರಿಗೂ ಜ್ವರ ಬಂದ್ಬಿಟ್ಟಿತ್ತಂತ. ಈ ಸ್ಟೋರಿ ಆಕ್ಚುಲಿ ನಾನು ಆರ್ಟಿಕಲ್ ಓದಿ ಫ್ರೇಮ್ ಮಾಡಿದ್ದ. ನಿಮ್ದು ಯಾವ್ದಾರು ಇಂಥದ್ದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆದ್ರೆ ನಂಗೆ DM ಮಾಡಿ ತಿಳಿಸ್ಬೋದ. ನಾನು ನನ್ನ ಸ್ಪೂಕಿ ಸಂಡೇ ಎಪಿಸೋಡ್ದಾಗ ಅದನ್ನ ಪಬ್ಲಿಷ್ ಮಾಡಕ್ ನೋಡ್ತೇನೆ. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡ್ರಿ. ಅ ಕ್ಲಾಸಿಕ್ ವೈ.